ಶಿಶು ಮಗನೇ ನೀನು ಬಾ, ಇಲ್ಲಿನ ಆಟ ಆಡಿ
ಅದಕ್ಕೆ ತಮ್ಮ ಏನೈತ್ರಿ ಇವಾಗ ಹಿಂಗ ಹೇಳ್ತಾರಲ್ಲ, ಏನ್ ಹೇಳ್ತಾರಿವ ಮಾತಿನೊಳಗ ಮಾತ್ಮಾರು ಮಾತು. ಅನ್ನ ದಾನಕ್ಕಿಂತ ಇನ್ನ ದಾನವಿಲ್ಲ, ಅನ್ನ ದಾನಕ್ಕಿಂತ ಇನ್ನೂ ದಾನವಿಲ್ಲ, ಅನ್ನಕ್ಕೆ ಮೇಲೂ ಇನ್ನಿಲ್ಲ, ಜಗದೊಳಗೆ ಅನ್ನವೇ ಪ್ರಾಣವಂತ ಹೇಳ್ಯಾರ ತಮ್ಮ. ಹೌದು ಹೌದು, ಸರ್ವಜ್ಞನವರು ಹೇಳ್ಯಾರ ತಮ್ಮ. ಒಟ್ಟು ಜಗತ್ತಕ್ಕೆ ಅನ್ನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅದ. ಜಗತ್ತಿನೊಳಗ ಅನ್ನ ಅಂತಕ್ಕಂಥ ಬಹಳ ಅಂದ್ರೆ ಬಹಳ ಶ್ರೇಷ್ಠದ. ಜಗತ್ತಿಗಿರೋಲ್ಲಂಗೆ ಹೌದು, ನಿಮಗೆ ಯಾವ ಶ್ರೇಷ್ಠ? ನನಗೂ ಕೂಡ ಅನ್ನನ ಶ್ರೇಷ್ಠದ ತಮ್ಮ. ಹೌದು, ನಿನಗೆ ಯಾವ್ದು ಶ್ರೇಷ್ಠದ ಅಂತ? ನನಗ ರೊಕ್ಕ ಶ್ರೇಷ್ಠ ಅದ. ರೊಕ್ಕ ಶ್ರೇಷ್ಠದ. ಹೌದು, ನಿಮಗೆ ಅನ್ನನೇ ಹೆಂಗ ಶ್ರೇಷ್ಠ? ಅನ್ನನ ಹೆಂಗ ಶ್ರೇಷ್ಠ ಕೇಳತ್ತಮ್ಮ. ಹೇಳ್ರಿ. ಊರ್ಲಿಂದ ಬಂದಿತ್ತಮ್ಮ. ಊರ್ಲಿಂದ ಬಂದೀವು ನಾವು ನೀವು ಕೂಡಿ. ನಾವು ನೀವು ಕೂಡ ಬಂದೆವು. ಹೌದು, ಬಂದ ಬಳಿಕ ಬಂದ ಬೆಳಕ ಕಮಿಟಿಗೆ ಯಾರು ಏನಂದ್ರ ತಮ್ಮ? ಏನಂದ್ರು? ಬರ್ರಪ್ಪ, ದೂರದಿಂದ ಬಂದಿರಿ, ಅದ್ರಾಗ ಹೊಟ್ಟೆ ಹಸ್ಕೊಂಡ ಬಂದಿರಿ, ಹೌದು ಹೌದು, ಊಟ ಉಣ ಬರ್ರಿ ಅಂತ ಕರೆದ್ರು ತಮ್ಮ. ಕರೆದ್ರಿವ. ಹೋಗಿ ಊಟಕ್ಕೆ ಕುಂತಿತ್ತಮ್ಮ. ಹೌದು, ಊಟಕ್ಕೆ ಕುಂತಾಗ ಕುಂತ ಬಳಿಕ ಒಂದ್ ರೊಟ್ಟಿ ಕೊಟ್ರ ಇಸ್ಕೊಂಡಿ ತಮ್ಮ. ಹೌದು, ಎರಡನೇ ರೊಟ್ಟಿ ಕೊಡಾಕ ಬಂದ್ರ ಇಸ್ಕೊಂಡಿ. ಹೌದು ಹೌದು, ಮೂರನೇ ರೊಟ್ಟಿ ಕೊಡಾಕ ಬಂದ್ರ ಏನಂದಿ ತಮ್ಮ? ಏನಂದಿರಿವ? ಸಾಕ, ಹೊಟ್ಟೆ ತುಂಬದ, ಆನಂದ ಆಗ್ಯದ ಅಂದಿ. ಮಾಡಿ ತುಂಬಿ ಆನಂದ ಆಗೈತಿ ಸಾಕಂದಿವಿ. ಆದ್ರ ತಮ್ಮ, ರೊಕ್ಕ ಅಂತಕ್ಕಂಥ ಹಂಗಲ್ಲ. ಮತ್ ಹೆಂಗ್ರಿವ ರೊಕ್ಕ ಅಂತಕ್ಕಂಥದ್ದು? ನಿನ್ನ ಕೈಯಾಗ ನಾ ಇವತ್ತು 10,000 ರೂಪಾಯಿ ಕೊಡಾಕ ಬಂದ್ರು ಕೊಡ ಅಂತಿ. ಹೌದು, ಇನ್ನ 20,000 ರೂಪಾಯಿ ಕೊಡಾಕ ಬಂದ್ರು ಕೊಡ ಅಂತಿ ತಮ್ಮ. ಹೌದು, 1,00,000 ರೂಪಾಯಿ ಕೊಡಾಕ ಬಂದ್ರ ಏನ್ ಮಾಡ್ತಿ ತಮ್ಮ? ಏನ್ ಮಾಡ್ತಿರಿವ? ಸರಿಯಾನ ಟಪಕಿ ತೆಗೆದು ಹೊಡ್ತಿ ಅಂತ. ಹೌದು ಹೌದು, ರೊಕ್ಕದ ಮಾತ್ಮ ಹಂಗದ. ಅದಕ್ಕ ಹೌದು, ರೊಕ್ಕ ಅನ್ನೋದಕ್ಕ ಸಾಕ ಅನ್ನೋದೇ ಇಲ್ಲ ಅಂತ. ಹೌದು, ಹೊಟ್ಟೆ ಸಾಕಿಲ್ಲ. ಸಾಕಿಲ್ಲ. ಹೌದಲ್ಲ? ಹೌದು, ಬಂದ್ಗಳಾಗಿನ ನಾವು ಉಂಡೇವು, ನೀವು ಉಂಡಿರಿ. ಹೊಂಟೇವಲ್ಲ. ಹೌದಲ್ಲ? ಹೌದು. ಹೊಟ್ಟೆ ಸ್ಥಿತಂಗ ಕಮಿಟಿ ಅವ್ರಿಗೆ ಹೇಳ್ತೇವೆ, ಇನ್ನೇ ಮುಂಡ್ ಬರ್ರಿ ನೀವು. ಒಂದೊಂದು ಅದ್ರಾಗ ಏನದ ನಿಮಗ ಅನ್ನನ ಶ್ರೇಷ್ಠ ಇತ್ತಂದ್ರ ಇತ್ತಂದ್ರ ಮಂಗಳಾರತಿ ಮಾಡಿ ಊರಿಗೆ ಹೋಗುವಾಗ ಊರಿಗೆ ಹೋಗುವಾಗ ನಿಮಗ ಅನ್ನನ ಶ್ರೇಷ್ಠ ಇತ್ತಂದ್ರ ನನ್ನ ಶ್ರೇಷ್ಠ ಇದ್ರ ರೊಕ್ಕ ಶ್ರೇಷ್ಠ ಇರ್ಲಿಕ್ಕಂದ್ರ ಒಂದು ಬುಟ್ಟಿ ಸೀದಾ ಅನ್ನ ಕಟ್ಕೊಂಡು ಹೋಗ್ಬೇಕು. ಹೊಟ್ಟೆ ಕಮಿಟಿ ಅವ್ರು ರೊಕ್ಕ ಕೇಳಂಗಿಲ್ಲ. ಹಿಂಗಂತೆ ಕೇಳಿದ್ರ ಅಂದ್ರೆ ನಿಮ್ ಕುಲದೇವ್ರ ಆಣಿ. ಅಲ್ಲ ತಮ್ಮ, ಕಮಿಟಿ ಹೇರೋಣ ನನಗ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮದಾಗ ಒಂದಲ್ಲಂತ 2 ಬುಟ್ಟಿ ಅನ್ನ ಕಟ್ಟಿರೋ ತಮ್ಮ. ಶ್ರೇಷ್ಠ ಇತ್ತಂದ್ರ ಐತಂದ್ರ ಕಟ್ಕೊಂಡು ಹೋಗಬೇಕ. 2 ಬುಟ್ಟಿ ಅನ್ನ ಕಟ್ಟಿದ್ರು ತಮ್ಮ, ಕಟ್ಕೊಂಡು ಹೊಕ್ಕಿನಿ ಕರೆ. ಹೌದು, ಆದ್ರ ತಮ್ಮ, ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗೋ ಯಾಳದಾಗ ನೀ ಬಂದ ನನ್ನ ಪಗಾರ ಕೇಳಕ್ ಹೋಗಬೇಡ ಅಂತ ನಾ ಮೊದಲ ಹೇಳೇನೆ. ನಾ ರೊಕ್ಕದ ಕಂಪನಿ ಅಂತೇಳಿ. ಯಾಕ್ರಿ? ನಾ ರೊಕ್ಕದ ಕಂಪನಿ, ರೊಕ್ಕ ಬಿಟ್ಟು ಹೋಗೋ ಮಗ ಅಲ್ಲ. ರೊಕ್ಕ ಬಿಟ್ಟು ಹೋದ್ರ ರೊಕ್ಕ ಬಿಟ್ಟು ಹೋದ ಮನೆ ನಿಮ್ಸಿಗಾವ್ ಬಡಿಗೆ ತಗೊಂತಾಳ. ಏನಂತಾವ? ನಂದಿನಿ ಜೋಡಿ ಹಾಡಿಕೆಗೆ ಹೋಗಿದ್ ಪಗಾರ ಇಲ್ಲಿ ಬರ್ಲಿ ಅಂತಾಳ. ಅದಕ್ಕೆ ತಮ್ಮ, ನಿಮ್ಮಂತವ್ರು ಬರ್ದಾರ ಪ್ರಾಚೀನ ಮಾತ. ಹೆಂಗ ಬರ್ದಾರಿವ ಪ್ರಾಚೀನ ಮಾತು? ಬಡಿವಾರ ಮಾತ ಬಾಳ ಭಂಡರಿಗೆ. ಹೌದು, ಸೊಕ್ಕಿನ ಮಾತು ಬಾಳ ಭಂಡರಿಗೆ. ಬಡಿವಾರ ಮಾತು ಬಾಳ ಬಂಡರಿಗೆ, ಸೊಕ್ಕಿನ ಮಾತು ಬಾಳ ಪೊಂಡರಿಗೆ. ನಿಮ್ಮಂತವ್ರು ಅಂಜುವುದೆಲ್ಲ ಮನೆಯನ್ನು ಹೆಂಡರಿಗೆ 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 ತಮ್ಮ. ನಾ ಒಬ್ಬನೇ ಅಂಜುದಿಲ್ಲ ಮನೆಯನ್ನ ಹೆಂಡತಿಗೆ. ಮತ್ತಾರ ಅನ್ಸ್ತಾರೋ? ಇಲ್ಲಿ ಎಷ್ಟು ಮಂದಿ ಲಗ್ನ ಆದವ್ರು ಅದಾರ ನೋಡು. ಹೆಂಡತಿಗೆ ಅಂದಿದ್ಲಾರ ಕೈ ಎತ್ತ ನೋಡುನು. ಇಲ್ಲಿ ಎತ್ತಾರ ನೋಡಿ, 3 ಮಂದಿ ಎತ್ತಾರ ನೋಡಿ. ಇನ್ನೂ ಲಗ್ನ ಆಗಿಲ್ಲ, ಅದಕ್ಕೆ ಎತ್ತ. ಇವು ಲಗ್ನ ಆಗಿತ್ತ ಅಂದ್ರೆ ಎತ್ತದ ಗೊತ್ತಾಕಿತ್ತ ಅವ್ನು ಹೊಡ್ತಾ. ಹೆಂಗಂತಿ? ಅದಕ್ಕೆ ತಮ್ಮ, ನಮ್ಮ ಊನ ಬಳಗ ಬಹಳ ಚಂದ ಕುಂತಾರ. ಎದ್ದು ಹೋಗ್ರವ ಮನಿಗೆ. ಹೆಂಗಲ್ಲ, ಹೆಂಗ ಕುಂತಾರ ತಮ್ಮ? ಹೆಂಗ್ ಕೂತಾರಿವ? ಕೊಲ್ಲಾಪುರ ಲಕ್ಷ್ಮೀ ದೇವಿ, ಭಕ್ತರಿಗೆ ಭಾಗಮ್ಮ, ಗುಡ್ಡಾಪುರ ದಾನಮ್ಮಾಯಿ ಕುಂತಂಗಾಗ್ಯದ ನಮ್ಮ ಅವ್ವಗಳು. ಎಲ್ಲೇ ಇಲ್ಲಿ ನಿಮ್ ಮುಂದ ಅಲ್ಲ. ಕೊಲ್ಲಾಪುರ ಮಹಾಲಕ್ಷ್ಮಿ, ಗುಡ್ಡಾಪುರ ದಾನಮ್ಮ, ಚಿಂಚಲಿ ಮಾಯಮ್ಮ, ಗತ್ತರಿಗೆ ಭಾಗಮ್ಮ ಹಿಂಗ ಕುಂತಿರ್ತಾರ. ಕಾಲು ಚಾಚ್ಕೊಂಡು ಚಾಸ್ಮ ಹಾಕೊಂಡು. ಹಂಗಲ್ಲ ತಮ್ಮ, ನಮ್ಮ ಅಪ್ಪಗಳು ಬಹಳ ಚಂದ ಕುಂತಾರ. ನೋಡ್ ಹೆಂಗ್ ಕುಂತಾರ, ಸಾಕ್ಷಾತ್ ಪರಮಾತ್ಮ ಕುಂತಂಗಾಗೈತಿ. ಹಿಂಗ ಕುಂತಿರ್ತಾನೇನೋ ಪರಮಾತ್ಮ ಕಾಲ್ ಚಾಚ್ಕೊಂಡ. ಕಿಡಿಗೇಡಿದಾನವ. ಒಂದೊಂದು ಅವತಾರದಾಗ ಒಂದೊಂದ್ ತರ ಕುಂತಾನ ನಮ್ಮ ಅಪ್ಪ ಪರಮಾತ್ಮ. ಅದಕ್ಕೆ ತಮ್ಮ, ಇರ್ಲಿ ಬಹಳ ಮಾತಾಡಲಾರ್ದೆ ಯಥಾ ಪ್ರಕಾರ ಚಾಲ ಕೇಳು. ಹೇಳು. ನಮ್ಮ ಅವ್ವಗಳು ತಮ್ಮ ತವರು ಮನೆ ಒಳಗೆ ಇದ್ದಾಗ ಇರ್ಲಿ, ಮುಂದಿನ ಸಂಧಿಗೆ ಅದ, ಮುಂದಿನ ಸಂಧಿಗೆ ಹಾಡುದದ. ಯಾವ ರೀತಿಯಾಗಿ ಹಾಡ್ಕೊತ ಹೋಗೋಣ ಅಂದ್ರ ಅದಕ್ಕೆ ಇರ್ಲಿ ತಮ್ಮ ಚಾಲ ಕೇಳಿ. ಹೇಳು. ಹುಲಿಯ